ವಿನೂತನ ತ್ಯಾಗ ಪ್ರತಿಜ್ಞಾ ಜೋಳಿಗೆ. ಇದು ಸಾರಿಗೆ ಸಿಬ್ಬಂದಿಯ ದುಶ್ಚಟ ಮುಕ್ತಿಗೆ, ಆರೋಗ್ಯ ಜಾಗೃತಿಗೆ ವಿಜಯನಗರ ಸಾರಿಗೆ ಇಲಾಖೆಯ ವಿನೂತನ ಅಭಿಯಾನ. ಇಂದಿನ ಒತ್ತಡದ ಬದುಕಿನಲ್ಲಿ ದುಶ್ಚಟಗಳಿಗೆ ದಾಸರಾಗ್ತಾ ಇರುವ ಸಾರಿಗೆ ಸಿಬ್ಬಂದಿಯನ್ನ ವ್ಯಸನಗಳಿಂದ ದೂರ ಮಾಡಲು ಈ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಲಾಗಿದೆ. ಸಿಬ್ಬಂದಿಯ ಉತ್ತಮ ಆರೋಗ್ಯ, ಮಾನಸಿಕ ನೆಮ್ಮದಿ ಹಾಗೂ ಸುರಕ್ಷಿತ ಕರ್ತವ್ಯದ ದೃಷ್ಟಿಯಿಂದ ದುರ್ವ್ಯಸನ ತ್ಯಾಗ ಪ್ರತಿಜ್ಞಾ ಜೋಳಿಗೆ ಅಭಿಯಾನ ಆರಂಭಿಸಲಾಗಿದೆ. ಇಲ್ಲಿದೆ ನೋಡಿ ಅಭಿಯಾನದ ಕುರಿತ ಸಂಪೂರ್ಣ ವರದಿ. ವಿಜಯನಗರ ಜಿಲ್ಲೆಯ ಸಾರಿಗೆ ಸಿಬ್ಬಂದಿಗಳನ್ನ ದುಶ್ಚಟದಿಂದ ದೂರ ಮಾಡಲಿಕ್ಕೆ ವಿಜಯನಗರ ಸಾರಿಗೆ ಇಲಾಖೆ ವಿನೂತನ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. ದುರ್ವ್ಯಸನ ತ್ಯಾಗ ಪ್ರತಿಜ್ಞಾ ಜೋಳಿಗೆ. ಸಾರಿಗೆ ಸಿಬ್ಬಂದಿಯ ದುಶ್ಚಟ ಮುಕ್ತಿಗೆ ಆರೋಗ್ಯ ಜಾಗೃತಿ. ವಿಜಯನಗರ ಸಾರಿಗೆ ಇಲಾಖೆಯ ವಿನೂತನ ಅಭಿಯಾನ. ಸಾರಿಗೆ ಸಿಬ್ಬಂದಿಯ ದುಶ್ಚಟಗಳನ್ನ ತ್ಯಜಿಸುವ ಪ್ರತಿಜ್ಞೆ. ಜೋಳಿಗೆಗೆ ಪ್ರತಿಜ್ಞಾ ಪತ್ರಗಳನ್ನ ಹಾಕ್ತಿರೋ ಸಿಬ್ಬಂದಿ. ಈ ದೃಶ್ಯ ಕಂಡು ಬಂದದ್ದು ವಿಜಯನಗರ ಜಿಲ್ಲೆಯ ಸಾರಿಗೆ ಘಟಕಗಳಲ್ಲಿ ಸಾರಿಗೆ ಇಲಾಖೆಯಿಂದ ಹಮ್ಮಿಕೊಂಡಿರುವ ವಿನೂತನ ಅಭಿಯಾನದಲ್ಲಿ. ಹೌದು, ಇಳಕಲ್ ಮಹಾಂತ ಶಿವಯೋಗಿಗಳ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿರುವ ವಿಜಯನಗರ ಸಾರಿಗೆ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ರಾಜೇಶ್ ಹುದ್ದಾರ್ ಅವರು ತಮ್ಮ ವಿಭಾಗದ ಸಿಬ್ಬಂದಿಯ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ದುರ್ವ್ಯಸನ ತ್ಯಾಗ ಪ್ರತಿಜ್ಞಾ ಜೋಳಿಗೆ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಚಾಲಕ, ನಿರ್ವಾಹಕರು ಮತ್ತು ನಮ್ಮ ಸಿಬ್ಬಂದಿಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಉದ್ದೇಶದಿಂದ ವಿಜಯನಗರ ವಿಭಾಗದ ಎಲ್ಲ ಘಟಕಗಳಲ್ಲಿ ತಂಬಾಕು, ಮೊಬೈಲ್ ಅತಿಯಾದ ಬಳಕೆ ಮತ್ತು ಏಕಾಗ್ರತೆ ಭಂಗವಾಗಿ ಆಕ್ಸಿಡೆಂಟ್ ಆಗುವಂತಹ ಪ್ರಕರಣಗಳನ್ನು ತಪ್ಪಿಸಲು ಎಲ್ಲ ಸಿಬ್ಬಂದಿಗಳಿಂದ ಒಂದು ಪ್ರತಿಜ್ಞಾ ಪತ್ರವನ್ನು ತಯಾರಿಸಿ ಅವರಿಗೆ ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ, ಹೊಸಪೇಟೆ, ಕೂಡ್ಲಿಗಿ, ಕೊಟ್ಟೂರು, ಹಗರಿಬೊಮ್ಮನಹಳ್ಳಿ ಹಾಗೂ ಹರಪನಹಳ್ಳಿ ತಾಲೂಕುಗಳ ಸಾರಿಗೆ ಘಟಕಗಳಲ್ಲಿ ಒಟ್ಟು 1678 ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕರ್ತವ್ಯದ ಒತ್ತಡದಿಂದ ಕೆಲ ಸಿಬ್ಬಂದಿ ತಂಬಾಕು, ಗುಟ್ಕಾ, ಧೂಮಪಾನ ಸೇರಿದಂತೆ ವಿವಿಧ ದುಶ್ಚಟಗಳಿಗೆ ದಾಸರಾಗುವ ಸಾಧ್ಯತೆ ಇದೆ. ಇವರನ್ನೇ ನಂಬಿಕೊಂಡು ನೂರಾರು ಪ್ರಯಾಣಿಕರು ಪ್ರತಿನಿತ್ಯ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾರೆ. ಜೊತೆಗೆ ಕುಟುಂಬ ವರ್ಗವೂ ಕೂಡ ಇವರನ್ನೇ ನಂಬಿಕೊಂಡಿರುತ್ತೆ. ಹೀಗಾಗಿ ಸಿಬ್ಬಂದಿಯ ಆರೋಗ್ಯ ಉತ್ತಮವಾಗಿದ್ರೆ ಪ್ರಯಾಣಿಕರಿಗೆ ಸುರಕ್ಷಿತ ಮತ್ತು ಉತ್ತಮ ಸೇವೆ ಕೊಡೋದಕ್ಕೆ ಸಾಧ್ಯ ಅನ್ನೋ ಉದ್ದೇಶದಿಂದ ಈ ಅಭಿಯಾನ ಆರಂಭಿಸಲಾಗಿದೆ. ಸಾರಿಗೆ ಇಲಾಖೆಯಲ್ಲಿ ನಮ್ಮ ಕೆಲಸಗಳು ಏನಾಗಬೇಕಂದ್ರೆ, ನನ್ನಲ್ಲಿ 1700 ಜನ ಇದ್ದಾರೆ. ಅವರಿಂದನೇ ನಾನು ಕೆಲಸ ಮಾಡಬೇಕು. ಅವ್ರ ಉತ್ಪಾದಕತೆ, ಅವರು ಮಾನಸಿಕವಾಗಿ ದೈಹಿಕವಾಗಿ ಚೆನ್ನಾಗಿದ್ರೆ ಮಾತ್ರ ನಮ್ಮ ಕೆಲಸಗಳನ್ನು ಮಾಡ್ಬೋದು ಮತ್ತು ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ನಾವು ಅವರಿಗೆ ಸೇವೆ ಕೊಡೋಕ್ಕೆ ಅವ್ರು ಬದ್ಧರಾಗಿರ್ತಾರೆ. ನನ್ನ ಆರೋಗ್ಯನ ಸರಿ ಇಲ್ಲ, ನಾನು ಮಾನಸಿಕವಾಗಿ ಅಥವಾ ಏನೋ ಒಂದು ಚಟದಲ್ಲಿ ದಾಸನಾಗಿದ್ದೀನಿ ಅಂದರೆ ಅವರಿಗೆ ಉತ್ಸಾಹನೂ ಬರಲ್ಲ, ಪ್ರಯಾಣಿಕರಿಗೂ ಕೂಡ ಉತ್ತಮ ಒಂದು ಸೇವೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ. ಆಮೇಲೆ ನಾವು ಅವರಿಗೆ ಭಾಳಷ್ಟು ಹೇಳ್ಬೋದು, ನೀನು ಆ ಚಟ ಮಾಡ್ತೀಯಾ, ಈ ಚಟ ಮಾಡ್ತೀಯಾ, ಅಥವಾ ಕುಡಿತೀಯಾ, ನಿಮಗೆ ಸಸ್ಪೆಂಡ್ ಮಾಡ್ತೀವಿ, ಡಿಸ್ಮಿಸ್ ಮಾಡ್ತೀವಿ ಅಂತ ಹೇಳೋದ್ರ ಜೊತೆಗೆ ಅವು ಹಳೆ ಮೆಥಡ್ಗಳಾಯ್ತು. ಈಗ ಅವ್ರಿಗೆ ಅವರು ಏನೋ ಒಂದು ಯಾವುದೋ ಇದರಲ್ಲಿ ಕೆಟ್ಟ ವ್ಯಸನಗಳಿಗೆ ಅದನ್ನು ಒಳಗಾದಾಗ ಅದು ಬೇರೆ ರೀತಿಯಲ್ಲಿ ಅವರಿಂದ ಹೊರಗೆ ತರೋಣ ಅಂತ ಹೇಳ್ಬಿಟ್ಟು ಒಂದು ವಿಚಾರ ಬಂದಾಗ ಈ ಒಂದು ನೀವು ಆಲ್ರೆಡಿ ಹೇಳ್ದಂಗೆ ಇಳಕಲ್ನಲ್ಲಿ ಮಹಾಂತ ಶಿವಗಳು ಅಂತ ಹೇಳ್ಬಿಟ್ಟು ಅವರು ಹಿಂದೆ ಅವರು ಜೋಳಿಗೆ ಹಿಡ್ಕೊಂಡು ಯಾರಿಗೂ ದಕ್ಷಿಣೆ ಹಾಕಿ ದುಡ್ಡು ಹಾಕಿ ಅಂತ ಹೇಳ್ತಾ ಇರಲಿಲ್ಲ. ನಾನು ಯಾವಾಗ ಒಂದು 10-15 ವರ್ಷ 20 ವರ್ಷದಿಂದ ನೋಡಿದಂಥ ಒಂದು ಕಿವಿಗೆ ಬಿದ್ದಂಥ ವಿಷಯ ಏನಂದರೆ, ನೀವು ಜೋಳಿಗಿನಲ್ಲಿ ನಿಮ್ಮ ಚಟಗಳನ್ನು ಹಾಕಿ ಅಂತ ಹೇಳ್ತಾ ಇದ್ರು. ಆ ಒಂದು ಕಲ್ಪನೆ ನಮಗೆ ಈಗ ವ್ಯಸನ ಮುಕ್ತ ಭಾರತ ಅಂತ ಹೇಳ್ಬಿಟ್ಟು ನಡೀತಾ ಇದೆ. ವಿಜಯನಗರ ವಿಭಾಗ ವ್ಯಾಪ್ತಿಯ ಸಾರಿಗೆ ಘಟಕಗಳಲ್ಲಿ ಅಳವಡಿಸಿರುವ ದುರ್ವ್ಯಸನ ತ್ಯಾಗ ಪ್ರತಿಜ್ಞಾ ಜೋಳಿಗೆಗೆ ಸಿಬ್ಬಂದಿ ತಾವು ತ್ಯಜಿಸಬೇಕು ಅಂತ ಬಯಸುವ ದುಶ್ಚಟಗಳ ಬಗ್ಗೆ ಪ್ರತಿಜ್ಞಾ ಪತ್ರಗಳನ್ನು ಹಾಕ್ತಿದ್ದಾರೆ. ತಂಬಾಕು, ಗುಟ್ಕಾ, ಧೂಮಪಾನ ಸೇರಿದಂತೆ ವಿವಿಧ ದುಶ್ಚಟಗಳಿಂದ ದೂರ ಇರುವುದರ ಜೊತೆಗೆ ಕರ್ತವ್ಯದ ವೇಳೆ ಮೊಬೈಲ್ ಬಳಕೆ ಮಾಡದೇ ಇರುವುದು, ತುರ್ತು ಸಂದರ್ಭಗಳಲ್ಲಿ ಮಾತ್ರ ಮೊಬೈಲ್ ಬಳಸುವುದು ಸೇರಿದಂತೆ ಹಲವು ಪ್ರತಿಜ್ಞೆಗಳನ್ನು ಸಿಬ್ಬಂದಿ ಮಾಡ್ತಿದ್ದಾರೆ. ವಿಶೇಷವಾಗಿ ನಮ್ಮ ಚಾಲಕರಿಗೆ ಡ್ರೈವಿಂಗ್ ಮೇಲೆ, ಸ್ಟೇರಿಂಗ್ ಮೇಲಿದ್ದಾಗ ಅವರು ಏಕಾಗ್ರತೆ ಬಹಳಷ್ಟು ಮುಖ್ಯ. ಈ 3 ಅಂಶಗಳನ್ನು ಪ್ರತಿ ಡ್ರೈವರು ಅಥವಾ ಪ್ರತಿ ಸಿಬ್ಬಂದಿ ಈ 3 ಒಂದು ಪ್ರತಿಜ್ಞೆಗಳನ್ನು, ಅಂದರೆ ಅವ್ರಿಗೆ ಹೇಳೋದ್ರಿಂದ ಕೇಳೋದ್ರಿಂದ ಆಗಲ್ಲ, ಅಟ್ಲೀಸ್ಟು ಅವರು ಬರೆದಿರ್ತಾರೆ, ನೋಡ್ತಾರೆ, ನೋಡಿದ ಮೇಲೆ ಅವ್ರ ಮನಸ್ಸಿನಲ್ಲಿ ಅಟ್ಲೀಸ್ಟು ನಾನು ಏಕಾಗ್ರತೆಯಿಂದ ಚಾಲನೆ ಮಾಡಬೇಕು, ನಾನು ಮೊಬೈಲನ್ನು ಅನಾವಶ್ಯಕವಾಗಿ ಬಳಸಬಾರ್ದು, ತಂಬಾಕು ಅಥವಾ ಮದ್ಯಪಾನ ಅಥವಾ ಧೂಮಪಾನ ಮಾಡಬಾರ್ದು ಅನ್ನೋದನ್ನು ಅವರು ನೋಡಿ ಕಣ್ಣಾರೆ ಅಲ್ಲಿ ರೆಸಲ್ಯೂಷನ್ ಮಾಡಿದರೆ ಅವರು ಸುಧಾರಣೆ ಆಗ್ತಾರೆ, ಆ ಚಟದಿಂದ ಮುಕ್ತರಾಗ್ತಾರೆ ಅಂತ ಹೇಳ್ಬಿಟ್ಟು
ಈ ಒಂದು ಇದನ್ನು ಮಾಡಿದ್ದೀವಿ. ಅದಕ್ಕೆ ನಮ್ಮ ಸಿಬ್ಬಂದಿಗಳು ಸ್ಪಂದನೆ ಮಾಡ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳು ಕೂಡ ಅವ್ರಿಗೆ ವೈಯಕ್ತಿಕವಾಗಿ ತಿಳುವಳಿಕೆಯಾಗಿ ನಾನು ಡಿಪೋಗೆ ಹೋದಾಗ ಹೇಳ್ತಾ ಇದ್ದೀನಿ. ಅದು ನನಗೆ ಮುಂದಿನ ದಿನಗಳಲ್ಲಿ ಅವರು ಈ ಚಟಗಳಿಂದ ಮುಕ್ತರಾಗ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ನನಗೆ ಭರವಸೆ ಇದೆ. ಅದಕ್ಕೆ ನಮ್ಮ ಸಿಬ್ಬಂದಿಗಳು ಸಹಕಾರ ನೀಡ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಿಬ್ಬಂದಿ ದುಶ್ಚಟಗಳಿಂದ ದೂರವಿದ್ದರೆ ಏಕಾಗ್ರತೆ ಹೆಚ್ಚಳವಾಗುತ್ತೆ. ಇದರಿಂದ ಕರ್ತವ್ಯ ನಿರ್ವಹಣೆಯಲ್ಲೂ ಸುಧಾರಣೆ ಕಂಡುಬಂದು ಪ್ರಯಾಣಿಕರಿಗೆ ಉತ್ತಮ ಸೇವೆ ಕೊಡುವುದಕ್ಕೆ ಸಾಧ್ಯವಾಗಲಿದೆ ಅನ್ನೋದು ಸಾರಿಗೆ ಇಲಾಖೆಯ ಆಶಯ. ಮಾಡೋದ್ರಿಂದ ಒಳ್ಳೆಯದೇ ಸರ್. ನಮ್ಮದು ಸಾರ್ ಬಂದ ಮೇಲೆ ಇದೆಲ್ಲ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದಾರೆ. ಇದೆಲ್ಲ ಒಳ್ಳೆಯದೇ ರೀತಿಯಿಂದ. ಈಗ ಅಪಘಾತಗಳು ಭಾಳ ಆಗ್ತಾಯಿದ್ವಿ. ಈ ಮೊಬೈಲ್ ಇದರಿಂದ ಅಪಘಾತ ಆಗ್ತಾಯಿದ್ವಿ. ಅವನ್ನೆಲ್ಲ ಬಿಟ್ಟರೆ ಚೆನ್ನಾಗಿ ಇದಾಗ್ತೈತೆ ಅಂತ ನನ್ನ ಅನಿಸಿಕೆ ಸರ್. ಜೋಳಿಗೆಗೆ ಹಾಕಲಾಗಿರುವ ದುಶ್ಚಟ ತ್ಯಾಗದ ಪ್ರತಿಜ್ಞಾ ಪತ್ರಗಳನ್ನು ಸುಮಾರು 15 ದಿನಗಳ ಕಾಲ ಗಮನಿಸಲಾಗುತ್ತೆ. ಆದರೂ ದುಶ್ಚಟಗಳಿಂದ ದೂರವಾಗದ ಸಿಬ್ಬಂದಿಗೆ ಮತ್ತಷ್ಟು ತಿಳುವಳಿಕೆ ನೀಡಿ ಸರಿದಾರಿಗೆ ತರುವ ಪ್ರಯತ್ನ ಮಾಡಲಾಗುತ್ತದೆ. ಇಳಕಲ್ ಮಹಾಂತ ಶಿವಯೋಗಿಗಳು ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದ ರೀತಿಯಲ್ಲಿ ಸಾರಿಗೆ ಸಿಬ್ಬಂದಿಯಲ್ಲೂ ಆರೋಗ್ಯ ಜಾಗೃತಿ ಮೂಡಿಸುವ ಪ್ರಯತ್ನ ಇದಾಗಿದೆ. ಸಿಬ್ಬಂದಿಯ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ಕಾಪಾಡುವ ಮೂಲಕ ಪ್ರಯಾಣಿಕರಿಗೆ ಸುರಕ್ಷಿತ ಮತ್ತು ಉತ್ತಮ ಸೇವೆ ನೀಡುವ ಗುರಿಯೊಂದಿಗೆ ಆರಂಭವಾಗಿರುವ ಈ ವಿನೂತನ ಅಭಿಯಾನ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಕಾದು ನೋಡಬೇಕಾಗಿದೆ. ಅಂದರೆ ಬಸ್ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಈ ವ್ಯಸನಗಳನ್ನು ಏನಾದರೂ ಮಾಡಿಕೊಂಡ್ರೆ, ಅಂದರೆ ಚಟವನ್ನು ಏನಾದರೂ ನಾವು ಅದನ್ನೇ ಕಂಟಿನ್ಯೂ ಮಾಡಿದರೆ ಪ್ರಯಾಣಿಕರ ಸುರಕ್ಷತೆಗೆ ಕೂಡ ಧಕ್ಕೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಮಾನಸಿಕ ನೆಮ್ಮದಿಯನ್ನು ಕೂಡ ಕಾಯ್ದುಕೊಂಡು ಹೋಗಬೇಕಾದ್ರೆ ಎಲ್ಲ ಚಟಗಳನ್ನು ಕೂಡ ನಾವು ತ್ಯಾಗ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಿಬ್ಬಂದಿಗಳು ಕೂಡ ಇದೇ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.